ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿ ಮಹೋತ್ಸವದ ಹಿನ್ನೆಲೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ, ಮಾಜಿ ಬಿಬಿಎಂಪಿ ಸದಸ್ಯರಾದ ನಂದಿನಿ ವಿಜಯ್ ವಿಠಲ್ ಮತ್ತು ಬಿಜೆಪಿ ಮುಖಂಡರಾದ ಮಂಜುನಾಥ್ ರವರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ನಂತರ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ರವರು ನಂತರ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆಲ್ಲ 2026ನೇ ವರ್ಷದ ನೂತನ ಕ್ಯಾಲೆಂಡರ್ ಅನ್ನು ನೀಡುವ ಮೂಲಕ ಲಾಡು ಪ್ರಸಾದವನ್ನು ವಿತರಿಸಿದರು. ತಾವು ದೇವರ ದರ್ಶನ ಪಡೆದು ಬಂದಿದ್ದೀರಾ. ಈ ಶುಭ ಸಂದರ್ಭ ಏನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ವೈಕುಂಠ ಏಕಾದಶಿ ಅನ್ನೋದು ದೇವ್ರನ್ನ ಒಂಥರ ಎಬ್ಬಿಸೋ ಅಂಥ ಇದು ಅವನು ಯೋಗ ನಿದ್ರೆ ಒಳಗೆ ಇರ್ತಾನೆ. ಈ ವೈಕುಂಠ ಏಕಾದಶಿ ಒಳಗೆ ಜನ ಎಲ್ಲ ಸುಮಾರು, ನಾನು ಬೆಳಗ್ಗೆಯಿಂದ 4-5 ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಎದ್ದು ತಲೆ ಸ್ನಾನಗಳು ಮಾಡಿಕೊಂಡು ದೇವ್ರ ದರ್ಶನ ಪಡೆದು ಅವನ ಆಶೀರ್ವಾದ ಪಡೆದು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಈ ಏಕಾದಶಿ ನಮ್ಮ ಜನದಲ್ಲಿ ಒಂದು ಪ್ರತ್ಯೇಕತೆ ಇರೋದರಿಂದ ಪ್ರತಿಯೊಬ್ಬರೂ ಶ್ರೀನಿವಾಸನ ದರ್ಶನ ಮಾಡಬೇಕು ಅಂತ ಹೇಳಿ ಎಲ್ಲರೂ ದೇವಸ್ಥಾನಗಳಿಗೆ ಹೋಗ್ತಾರೆ. ಧನ್ಯವಾದ. ಎಲ್ಲ ನಾಡಿನ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರ್ತೇನೆ. ಹಾಗೂ ಹೊಸ ವರ್ಷ ಬರ್ತಾ ಇದೆ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಹೊಸ ವರ್ಷ ಅಂದರೆ ಯಾವಾಗಲೂ ಯುಗಾದಿಗೆ ನಾವು ಹೊಸ ವರ್ಷ ಅಂತೀವಿ. ಆದರೂ ಕ್ಯಾಲೆಂಡರ್ ಡೇ ಇದು. ಕ್ಯಾಲೆಂಡರ್ ಡೇದ ಹೊಸ ವರ್ಷ ಶುಭಾಶಯಗಳನ್ನು ಕೊಡ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಲಾಡು ವಿತರಣೆ ಹಾಗೂ ಅವ್ರದ್ದೇ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ. ಎಲ್ರಿಗೂ ಒಂದು ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಒಂದು ಅನುಕೂಲ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲರ ಜನತೆಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಮಸ್ತೆ. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯ ಕೋರ್ತಾ, ಮತ್ತು ಹೊಸ ವರ್ಷವೂ ಬರ್ತಾ ಇದೆ, ಅದಕ್ಕೂ ಎಲ್ಲರಿಗೂ ಶುಭಾಶಯ ಕೋರ್ತೀನಿ. ಇವತ್ತೇನು ವೈಕುಂಠ ಏಕಾದಶಿ ದಿವಸ ಇದೆ, ನಮ್ಮ ಸಾಯಿ ಸೇವಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಅದರಿಂದ ಒಂದು ಕ್ಯಾಲೆಂಡರು ಮತ್ತು ಲಾಡುಗಳನ್ನ ವಿತರಣೆ ಮಾಡ್ತಿದ್ದೀವಿ. ಇದಕ್ಕೆಲ್ಲ ನಮ್ಮ ಮಂಡಲ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಮತ್ತು ನಮ್ಮ ಶಾಸಕರಾದ MLA ರವಿ ಸುಬ್ರಹ್ಮಣ್ಯಂ ಅವರೆಲ್ಲ ಪ್ರೋತ್ಸಾಹದೊಂದಿಗೆ ಇದು ನಡೀತಾ ಇದೆ. ಎಲ್ಲ ಜನತೆಗೂ ಒಳ್ಳೇದಾಗಲಿ, ಅವರ ವೆಂಕಟೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಭಗವಂತನ ಕೃಪೆಗೆ ಎಲ್ಲ ಒಳ್ಳೇದಾಗಲಿ ಅಂತಲೇ ಹೇಳಬೇಕು ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ. ಭಕ್ತಾದಿಗಳಿಗೆಲ್ಲ ಶುಭಾಶಯ ಕೋರಿದ್ರು.